ಈಗ ನಾವೆಲ್ಲರೂ ಒಂದಿನ ಸಾಯೋದಂತೂ ಅದಂತೂ ಕನ್ಫರ್ಮ್. ನಾವು ಸತ್ತೋದ್ಮೇಲೆ ನಮ್ಮ ಹೆಸರು ಕೂಡ ಕರೆಯೋದಿಲ್ಲ. ಬಾಡಿ ಯಾವಾಗಪ್ಪ ಬರುತ್ತೆ, ಬಾಡಿ ಕೆಳಗಡೆ ಇಳಿಸಿ, ಬಾಡಿ ಮಣ್ಣಾಯ್ತಾ. ಸೊ ಆ ಟೈಮಲ್ಲಿ ನಮ್ಮ ಹೆಸರು ಕೂಡ ಸ್ವಲ್ಪ ಜನ ಮರ್ತೋಗ್ತಾರೆ. ಆ ಥರ ಜನಗಳನ್ನ ನಾವು ಇಂಪ್ರೆಸ್ ಮಾಡಿ ಏನ್ ಯೂಸು? ಈಗ ನಿಮ್ಗೆ ಡ್ಯಾನ್ಸೇ ಆಡೋಕ್ ಬರೋದಿಲ್ಲ ಅಂತ ಅನ್ಕೊಳ್ಳಿ, ನಿಮ್ಗೆ ಡ್ಯಾನ್ಸ್ ಆಡ್ಬೇಕು ಅನ್ಸ್ತಾ, ನೀವು ಆಡಿ. ನಿಮ್ಗೆ ನಗು ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ವಾ, ಹೊಟ್ಟೆ ನೋವು ಬರೋವರೆಗೂ ನೀವು ನಗಿರಿ. ನೀನ್ ಹೆಲ್ತ್ ಚೆನ್ನಾಗಿರ್ಬೇಕಾ, ನೀನ್ ಫಿಟ್ ಆಗಿರ್ಬೇಕಾ, ಹೋಗ್ ಜಿಮ್ಗೆ ಹೋಗಿ ನೀನ್ ಫಿಟ್ ಆಗಿರು. ನಿನ್ಗೆ ಇಷ್ಟ ಆಗಿ ತಿನ್ಬೇಕು ಅನ್ಸ್ತಾ, ಹೋಗ್ ತಿನ್ನು. ಇಲ್ಲಿ ಸತ್ತೋಗೋದು ಒಂದು ದೊಡ್ಡ ಲಾಸ್ ಏನಿಲ್ಲ. ಆ ದಿನ ಅಂತೂ ಖಂಡಿತ ಬಂದೇ ಬರುತ್ತೆ. ದೊಡ್ಡ ಲಾಸ್ ಅಂದ್ರೆ ಏನ್ ಗೊತ್ತಾ, ನೀವು ಜೀವಂತವಾಗಿ ಇರ್ಬೇಕಾದ್ರೇನೆ ಸತ್ತಿರೋ ತರ ಇರೋದು. ನೀವೇನಾದ್ರೂ ಸತ್ತೋದ್ಮೇಲೆ ನಿಮ್ಮ ಹೆಸರು ಕೂಡ ಯಾರು ಕರೆಯೋದಿಲ್ಲ, ನಿಮ್ಮನ್ನ ನೆನ್ಸ್ಕೊಳ್ಳೋದು ಕೂಡ ಇಲ್ಲ. ಅಂಥವ್ರನ್ನೆಲ್ಲ ನೀವು ಮೋಟಿವೇಶನ್ ಮಾಡಿ, ಇಂಪ್ರೆಸ್ ಮಾಡಿ, ಅವ್ರ ಮುಂದೆ ಸರಿಯಾಗಿ ಬದುಕ್ತೀನಿ ತೋರಿಸ್ತೀನಿ. ಸೊ ಆ ಥರ ಮಾಡಿ ಏನು ಯೂಸು ನಿಮಗೆ? ಅದರಿಂದ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ನೀವು? ಒಂದೊಂದು ಸೆಕೆಂಡೂ ಇಂಪಾರ್ಟೆಂಟು. ನಿಮ್ಗೆ ಯಾವ ಥರ ಬದುಕಬೇಕು ಅನಿಸುತ್ತೋ ಅದನ್ನೆಲ್ಲ ಎಂಜಾಯ್ ಮಾಡಿ. ಒಂದು ಸರಿ ಹೋಗಿದ್ದ ಕಾಲ ಮತ್ತೆ ಅಂತೂ ರಿಟರ್ನ್ ಅಂತೂ ಬರೋದಿಲ್ಲ.